न कारयति। नैव प्रारम्भः कुर्मः प्रथमम्। अस्तु। ध्येयमन्त्रं वदन्तु कोऽपि। ध्येयमन्त्रं कः वदति? भगिनी नाम हेळ ಹೇಳಮ್ಮ. पठामि संस्कृतं नित्यं वदामि संस्कृतं सदा ध्यायामि संस्कृतं सम्यक् वन्दे संस्कृतमातरं संस्कृतस्य प्रसाराय नैजं सर्वं ददाम्यहं संस्कृतस्य सदा भक्तो वन्दे संस्कृतमातरं संस्कृतस्य कृते जीवन् संस्कृतस्य कृते यजन् आत्मानमाहुतं मन्ये वन्दे संस्कृतमातरम् वन्दे संस्कृतमातरम्. ಹರಿ ಓಂ. ಅಕ್ಷತಾ ಭಗಿನಿ ರಸಪ್ರಶ್ನೆ ಇಟ್ಟಿದ್ದೀರಾ? ಹಾ ಹೌದು ಭಗಿನಿ. ಶುರು ಮಾಡೋದ ಭಗಿನಿ ಅದನ್ನೇ? ಅಲ್ಲ, ಒಂಚೂರು ಏನಾದ್ರು ವ್ಯಾಸರ ಬಗ್ಗೆ ಒಂಚೂರು ಮಾತಾಡ್ಬಿಟ್ಟು ವಿಲ್ ಸ್ಟಾರ್ಟ್. ಯಾಕಂದ್ರೆ ಗುರು ಪೂರ್ಣಿಮಾ ನಿಮಿತ್ತಂ ಅಂತ ಹಾಕಿದೀವಲ್ಲ, ಅದೇ. ಒಂದ್ 5 ನಿಮಿಷ ಒಂಚೂರು ಅವ್ರ ಬಗ್ಗೆ ಹೇಳೋಣ ಅಲ್ವಾ? ಭಗಿನಿ. ಓಕೆ. ಹರಿ ಓಂ. ನಿಮ್ಗೆಲ್ರು ವ್ಯಾಸ ನೆನ್ನೆ ಏನು ಅಂತ ಗುರು ಪೂರ್ಣಿಮಾ ಅಂತ ಗೊತ್ತಲ್ವಾ? ಗುರು ಪೂರ್ಣಿಮಾ ಅಂದ್ರೆ ನಾವು ವ್ಯಾಸರನ್ನೇ ನಮ್ಗೆ ಪ್ರಥಮ ಗುರು ಅಂತ ನಾವು ಅನ್ಕೊಳ್ಳೋದು. ಆಯ್ತಾ? ಯಾಕೆಂದ್ರೆ ಅವರೇನೆ ಎಲ್ಲಾ ತರಾನು ಇನ್ನೊಬ್ರಿಗೆ ಇಂಪಾರ್ಟ್ ಮಾಡುವಂತ ಒಂದು ಸ್ಟಾರ್ಟ್ ಆಗಿದ್ದು ವ್ಯಾಸರ ಒಂದು ಟೈಮ್ನಲ್ಲಿ. ಅದಕ್ಕೆ ನಾವು ವ್ಯಾಸರು ನಮ್ಗೆ ಪ್ರಥಮ ಗುರು, ಮಹಾಗುರು ಅಂತ ನಾವು ಅನ್ಕೊಳ್ತೀವಿ. ಈಗ ವ್ಯಾಸರು ಯಾರು ಅಂತ ಗೊತ್ತಾ ಯಾರಿಗಾದ್ರು? ಗೊತ್ತಿಲ್ವಾ? ಪರಾಶರ ಮುನಿ ಅಂತ ಇರ್ತಾರೆ. ಅವರು ತಪಸ್ಸಿಗೆ ಕಾಡಿಗೆ ಹೊಟ್ಟೋಗ್ತಾನೆ ಪರಾಶರ. ಆದ್ರೆ ಅವನ್ಗೆ ಒಂದು ಇದಿರುತ್ತೆ. ಏನು ಅಂದ್ರೆ ಅವನು ಹುಟ್ಟೋ ಮಗು ಇಟ್ ವಿಲ್ ರೂಲ್ ದ ವರ್ಲ್ಡ್. ಅಂದ್ರೆ ಈ ತರ ಜ್ಞಾನಾರ್ಜನೆಗೆ ಬೇಕೇ ಬೇಕು ಅನ್ನೋದು ಅವನ್ಗೆ ಗೊತ್ತಾಗುತ್ತೆ. ಸೊ ಅದರಿಂದ ಅವನು ಒಂದು ಒಳ್ಳೆ ಸಂತಾನ ಹಡಿಯುವಂತ ಒಳ್ಳೆ ಒಂದು ಹೆಣ್ಮಗುನ್ ನೋಡ್ತಾ ಇರ್ತಾನೆ. ಅವಾಗ ಅವನಿಗೆ ಸತ್ಯವತಿ ಸಿಗ್ತಾಳೆ. ಸತ್ಯವತಿ ಬೆಸ್ತರ ಮಗಳು ಅವಳು ಆಕ್ಚುಲ್ ಆಗಿ. ಸೊ ಅವಳ ನೋಡ್ತಾಳೆ, ಅವನು ಇವಳು ಸರಿ ಇರ್ತಾಳೆ ನನ್ ಮಗುಗೆ ತಾಯಿ ಆಗಕ್ಕೆ ಅಂತ ಗೊತ್ತಾದ ತಕ್ಷಣ ಅವಳನ್ನ ಕೇಳ್ತಾನೆ. ಸರಿ, ಅವಳು ನಾನ್ ನಿನ್ ಮಗು ತಾಯಿ ಆಗ್ತೀನಿ ಅಂತ ಹೇಳಿದ ತಕ್ಷಣ ಅವಳನ್ನ ಮದ್ವೆ ಮಾಡ್ಕೋತಾನೆ. ಆದ್ರೆ ವ್ಯಾಸರು ಹುಟ್ಟಕ್ ಮುಂಚೆನೆ ಪರಾಶರ ವಾಪಸ್ ಕಾಡಿಗೆ ಹೊರಟೋಗ್ತಾರೆ ತಪಸ್ಸಿಗೆ. ಅವ್ರದ್ದು ಕೆಲ್ಸಾನೇ ಅದಿರುತ್ತೆ, ಅದರಿಂದ ಅವ್ರು ಹೊರಟೋಗ್ತಾರೆ. ಸತ್ಯವತಿ ಅವಳ ತಂದೆ ಜೊತೆ ಇರ್ತಾಳೆ. ಇಬ್ರೇ ಇದ್ದಿದ್ರಿಂದ ಒಂದು ದ್ವೀಪದಲ್ಲಿ ಇರ್ತಾರೆ ಇಬ್ರು. ಆ ದ್ವೀಪದಲ್ಲಿ ಇದು ವ್ಯಾಸರು ಹುಟ್ಟೋದು. ಆಮೇಲೆ ತುಂಬಾ ಕಪ್ಪಗಿರ್ತಾರೆ, ಆದ್ರೆ ತುಂಬಾ ಲಕ್ಷಣವಾಗಿರ್ತಾರೆ. ಈಗ ನಮ್ದ ಈಗಿನ ಜನರೇಷನ್, ಈಗಿನ ಕಾಲದಲ್ಲಿ ನಮ್ಗಿರೋಂತ ಒಂದು ಇದೇ ಬೇರೆ. ಈಗ ಒಂದ್ ತಾಯಿ ಗರ್ಭ ಧರಿಸ್ಬೇಕು, 9 ತಿಂಗಳು ಮಗು ಬೆಳಿಬೇಕು, ಮಗು ಬೆಳೆದ್ಮೇಲೆ ಡೆಲಿವರಿ ಆಗ್ಬೇಕು, ಆಮೇಲಿಂದ ಅದು ಅಂಬೆಗಾಲಿಡುತ್ತೆ, ಹಾಲು ಕುಡ್ಕೊಂಡು ಬೆಳೆಯುತ್ತೆ, ಆಮೇಲೆ ನಡೆಯತ್ ಕಲಿಯುತ್ತೆ, ಎಲ್ಲ ನಿಧಾನ. ವ್ಯಾಸರು ಆ ತರ ಅಲ್ಲ. ಯಾಕಂದ್ರೆ ಅವ್ರ ಮಹಾಪುರುಷರ ಮಗು, ಆಮೇಲೆ ಒಂದು ಧ್ಯೇಯವಾಗಿ ಹುಟ್ಟಿರೋಂಥವ್ರು. ಅಂದ್ರೆ ಆ ಮಗು ಹುಟ್ಟಿದ್ದೇನೆ ಎಲ್ಲಾರ್ಗೂ ಆಧ್ಯಾತ್ಮ ಪ್ರಚಾರ ಮಾಡೋದಿಕ್ಕೋಸ್ಕರನೇ. ಹಾಗಾಗಿ ವ್ಯಾಸರಿಗೆ ಹುಟ್ಟದಲ್ಲೇನೆ ಎಲ್ಲಾ ಜ್ಞಾನೋದಯ ಆಗಿರುತ್ತೆ. ಅವರು ಒಂದು ಎಳೆ ಮಗು ತರ ಏನ್ ಹುಟ್ಟೋದಿಲ್ಲ ಅವರು ಹಾಗೆ. ಸೊ ಆದ್ರೆ ಕಪ್ಪಗಿರ್ತಾರೆ, ಆದ್ರಿಂದ ಅವ್ರನ್ನ ಕೃಷ್ಣ ಅಂತ ಕರೀತಾರೆ ಅವರ ತಾಯಿ. ಆಮೇಲೆ ದ್ವೀಪದಲ್ಲಿ ಮಗು ಹುಟ್ಟೋದ್ರಿಂದ ವ್ಯಾಸರಿಗೆ ಕೃಷ್ಣ ದ್ವೈಪಾಯನ ಅಂತಾರೆ.
ಹಾಗೆ. ಆಮೇಲಿಂದ ಅವ್ರು ಹುಟ್ಟಿದ ದ್ವೀಪದಲ್ಲಿ ಪೂರ್ತಿ ಬದರಿ ವೃಕ್ಷ ಇರುತ್ತೆ. ಅದಕ್ಕೆ ಅವ್ರನ್ನ ಬಾದರಾಯಣ ಅಂತಲೂ ಕರೀತಾರೆ. ಸೊ ವ್ಯಾಸರಿಗೆ ಎಷ್ಟೊಂದು ಹೆಸರಾಯ್ತು. ವ್ಯಾಸ, ಬಾದರಾಯಣ, ಕೃಷ್ಣ ದ್ವೈಪಾಯನ. ಆಮೇಲಿಂದ ಅಲ್ಲಿವರೆಗೂ ವೇದ ಅನ್ನೋದು ಒಂದು ಫುಲ್ ಬುಕ್ ಆಗಿರುತ್ತೆ. ವಿಭಜನೆ ಆಗಿರಲ್ಲ, 4 ವೇದಗಳು ಆಗಿರಲ್ಲ. ವ್ಯಾಸರೇ ಅದನ್ನ ವಿಭಜನೆ ಮಾಡೋದು. ಅದರಿಂದ ಅವ್ರಿಗೆ ವೇದ ವ್ಯಾಸ ಅಂತಲೂ ಅಂತಾರೆ. ಸೊ ವ್ಯಾಸರಿಗೆ ಇಷ್ಟೆಲ್ಲಾ ಹೆಸರುಗಳು. ಆಮೇಲಿಂದ ಅವ್ರ ಹುಟ್ಟಿದ ದ್ವೀಪ ಸರಸ್ವತಿ ನದಿ ದಡದಲ್ಲಿರುತ್ತೆ, ಸರಸ್ವತಿ ನದಿ ಮಧ್ಯದಲ್ಲಿರುತ್ತೆ. ಹಾಗಾಗಿ ಅವರು ಸರಸ್ವತಿ ನದಿ ನೀರೇ ಕುಡ್ಕೊಂಡು ಬೆಳೀತಾರೆ. ಹಾಗಾಗಿ ಅವರಿಗೆ ಸರಸ್ವತಿ ತುಂಬಾ ಚೆನ್ನಾಗಿ ಒಲ್ದು ಬಿಟ್ಟಿರ್ತಾಳೆ. ಆಮೇಲಿಂದ ಅವರು ಎಲ್ಲ ಸುಮಾರು ಉಪನಿಷತ್ತಿನ ಎಷ್ಟೋ ಗ್ರಂಥಗಳು ಎಲ್ಲ ಬರೀತಾರೆ. ಕಡೆಯಲ್ಲಿ ಅವರು ಮಹಾಭಾರತನೂ ಆದ್ಮೇಲೆ ಕಡೆಯಲ್ಲಿ ಬರೆಯುವಂಥದ್ದು ಮಹಾಭಾರತ. ಅಷ್ಟೊತ್ತಿಗೆ ಅವರಿಗೆ ಸ್ವಲ್ಪ ವಯಸ್ಸಾಗಿರುತ್ತೆ. ಆಕ್ಚುಲಿ ನಮ್ಮ ಪ್ರಕಾರ ವ್ಯಾಸರು ಚಿರಂಜೀವಿ. ಸೊ ಅವ್ರ ಕಾಲವಾಗಿದ್ದಾರೆ ಅಂತ ಯಾರು ಹೇಳಲ್ಲ, ಇನ್ನೂ ಇದ್ದಾರೆ ಅಂತಲೇ ನಮ್ ನಂಬಿಕೆ. ಆದ್ರೆ ಅವ್ರಿಗೆ ತುಂಬಾ ವಯಸ್ಸಾದ ಕಾಲದಲ್ಲಿ ಅವರು ಮಹಾಭಾರತ ರಚನೆ ಮಾಡ್ತಾರೆ. ಮಹಾಭಾರತ ರಚನೆ ಮಾಡಿದ್ರೆ ಅವ್ರಿಗೆ ಬರೆಯಕ್ಕಾಗಲ್ಲ, ಅದಕ್ಕೆ ಗಣೇಶನ್ ಕರೀತಾರೆ ಬರ್ಕೊಡು ಅಂತ. ಆದ್ರೆ ಗೊತ್ತಲ್ಲ, ಗಣೇಶಂದು ಸ್ವಲ್ಪ ಚೇಷ್ಟೆ ಜಾಸ್ತಿ. ಸೊ ಒಂಚೂರು ಷರತ್ ಹಾಕ್ತಾನೆ ಗಣೇಶ, ನಾನು ಬರಿತಾ ಹೋಗ್ತೀನಿ, ನೀನ್ ಒಂದ್ ಕಡೆ ನಿಲ್ಸ್ಬಿಟ್ರೆ ನಾನು ಅಲ್ಲಿಗೆ ನಿಲ್ಸ್ಬಿಡ್ತೀನಿ ಅಂತೆಲ್ಲ ಹೇಳ್ತಾನೆ. ಸರಿ ಇಲ್ಲ ಬಾಪ ಅಂತ ಹೇಳಿ ಕೂರಿಸ್ಕೊಂಡು ಬರ್ಸಕ್ಕೆ ಕತೆ ಹೇಳಕ್ ಶುರು ಮಾಡ್ತಾರೆ. ಮಹಾಭಾರತ ಹೇಳ್ತಾ ಇರ್ತಾರೆ. ಆದ್ರೆ ಸರಸ್ವತಿ ನದಿ ಪಕ್ಕದಲ್ಲೇ ಹರಿತಾ ಇರುತ್ತೆ. ತುಂಬಾ ಶಬ್ದ, ಜೋರ ರಭಸವಾಗಿ ಬರ್ತಾ ಇರ್ತಾಳೆ. ಹಾಗಾಗಿ ಗಣೇಶಂಗೆ ಕೇಳಿಸಲ್ಲ ಅವ್ರು ಹೇಳದ್ ಕರೆಕ್ಟ್ ಆಗಿ. ಸೊ ಒಂದ್ ಸ್ವಲ್ಪ ಟೈಮ್ ತಗೊಂಡು ಅವನು ಬರಿಬೇಕಾಗತ್ತೆ. ಅದಕ್ಕೆ ಗಣೇಶ ಏನ್ ಮಾಡ್ತಾನೆ, ಸರಸ್ವತಿ ನದಿನ ಸೈಲೆಂಟ್ ಮಾಡೋಕ್ಕೋಸ್ಕರ ಗುಪ್ತಗಾಮಿನಿಯಾಗಿ ಕಳಿಸ್ಬಿಡ್ತಾನೆ. ಒಳಗಡೆಯಿಂದ ಹೊರಟೋಗ್ತಾಳೆ ಸರಸ್ವತಿ. ಈಗ್ಲೂ ಯಾರಿಗೂ ಕರೆಕ್ಟ್ ಆಗಿ ಎಲ್ಲಿಂದ ಎಲ್ಲಿವರೆಗೂ ಸರಸ್ವತಿ ನದಿ ಹರಿಯತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಆಗುತ್ತೆ. ಆಮೇಲಿಂದ ಮಹಾಭಾರತ ಬರಿತಾನೆ ಗಣೇಶ. ಆಮೇಲಿಂದ ಇವರ ಶಿಷ್ಯರು ವೈಶಂಪಾಯನ, ವ್ಯಾಸರ ಶಿಷ್ಯರು ವೈಶಂಪಾಯನ. ಆಮೇಲಿಂದ ಜನಮೇಜಯ ಒಂದ್ ಯಜ್ಞ ಮಾಡ್ತಾ ಇರ್ತಾನೆ. ಮಹಾಭಾರತ ಯುದ್ಧ ಎಲ್ಲ ಆದ್ಮೇಲೆ ಜನಮೇಜಯನ ಯಜ್ಞಕ್ಕೆ ಎಲ್ಲಾರು ಬಂದಿರ್ತಾರೆ. ಕರ್ದಿರೋರೆಲ್ಲಾರು ಬಂದಿರ್ತಾರೆ. ವ್ಯಾಸರು ಮಾತ್ರ ವಯಸ್ಸಾಗಿ ಹೋಗಿರುತ್ತೆ, ಬಂದಿರಲ್ಲ. ಅವರು ಇವನ್ನ ವೈಶಂಪಾಯನನ್ ಕಳಿಸ್ತಾರೆ. ಸೊ ವೈಶಂಪಾಯನ ನೋಡಿದ ತಕ್ಷಣ ಎಲ್ಲಾರ್ಗೂ ಕುತೂಹಲ. ಸೊ ನೆಕ್ಸ್ಟ್ ಇನ್ನೇನ್ ರಚನೆ ಮಾಡಿದ್ದಾರೆ ವ್ಯಾಸರು, ಬೇಗ ಹೇಳು ಅಂತ ಕೇಳ್ತಾರೆ. ಅವಾಗ ವೈಶಂಪಾಯನ ಇಡೀ ಮಹಾಭಾರತ ಅವ್ರ ರಚನೆ ಮಾಡಿದ್ದನ್ನ ಇಲ್ಲಿ ಹೇಳ್ತಾನೆ. ನಮ್ಗೆ ಸಿಕ್ಕಿರೋ ಕತೆ ಅದೇನೆ. ವೈಶಂಪಾಯನೋವಾಚ ಶ್ರುತ್ವಾ ಧರ್ಮಾನ ಶೇಷೇಣ. ಅದು ಅಲ್ಲಿಂದಾನೇ ಶುರು ಆಗೋದು. ಅಂದ್ರೆ ವಿಷ್ಣು ಸಹಸ್ರನಾಮ ಅದೆಲ್ಲ ಪಾವನಾನಿ ಚ ಸರ್ವಶಃ. ಅದೆಲ್ಲ ಹೇಳೋದು ಅದೇ ವಿಷ್ಣು ಸಹಸ್ರನಾಮ. ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮರ ಹೇಳ್ತಾರೆ, ಎಲ್ಲ ಅಲ್ಲಿಂದ ಶುರು. ಸೊ ನಮಗೆ ಬಂದಿರೋ ಮಹಾಭಾರತದ ಕತೆ ಅಲ್ಲಿಂದ. ಇಷ್ಟು ವ್ಯಾಸರ ಬಗ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಯಾರಿಗಾರಿ ಒಂಚೂರಾದ್ರೂ ಏನಾದ್ರು ಗೊತ್ತಾಯ್ತಾ? ಗುಡ್. ಒಂಚೂರಾದ್ರೂ ತಿಳ್ಕೊಳ್ಳೋಣ ಅನ್ನೋದಕ್ಕೆ ಹೇಳ್ದೆ ಅಷ್ಟೆ. ಅಕ್ಷತಾ ಭಗಿನಿ ಕಂಟಿನ್ಯೂ. ಓಕೆ ಭಗಿನಿ. ಇವತ್ತಿಂದ ಕ್ವಿಜ್ ಶುರು ಮಾಡಕ್ಕಿಂತ ಮುಂಚೆ ಇವತ್ತು ಹೇಗಿರೋ ಸಂಧ್ಯಾ ಭಗಿನಿ ವ್ಯಾಸರ ಬಗ್ಗೆ ಹೇಳಿದ್ರಲ್ಲ, ಸೊ ವ್ಯಾಸರ ಬಗ್ಗೆ ಒಂದು ಶ್ಲೋಕ ಹೇಳ್ಬಿಟ್ಟು ಶುರು ಮಾಡೋಣ ಎಲ್ಲರೂ. ನಾ ಹೇಳ್ತೀನಿ, ನೀವೆಲ್ಲ ರಿಪೀಟ್ ಮಾಡಿ ಒಂದ್ಸಲಿ. ವ್ಯಾಸಂ ವಸಿಷ್ಠ ನಪ್ತಾರಂ
ಯಾರು ಒಬ್ರು ರಿಪೀಟ್ ಮಾಡ್ಬೋದು. ಯಾರು ಮಾಡ್ತೀರಾ? ಅವ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮಾಡ್ತೀರೋ ಅವ್ರು. ಹಾ, ಸುಹಾಸ್. ವ್ಯಾಸಂ ವಸಿಷ್ಠನಪ್ತಾರಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಶಕ್ತೆ ಪೌತ್ರಮಕಲ್ಮಷಂ ಪೌತ್ರಮಕಲ್ವಶಂ ಪರಾಶರಾತ್ಮಜಂ ವಂದೇ ಪರಾಶರಾತ್ಮ ಜಂ ವಂದೇ ಶುಕತಾತಂ ತಪೋನಿಧಿಂ. Okay. ಧನ್ಯವಾದ ಸುಹಾಸ್. ಧನ್ಯವಾದ ಭಗಿನಿ. ಸೊ ಇವತ್ತು ನಾವು ನಿನ್ನೆ ಗುರು ಪೂರ್ಣಿಮೆ ಇದ್ದಿದ್ರಿಂದ ಇವತ್ತೊಬ್ರು ಜಗದ್ಗುರು ಬಗ್ಗೆ ನಿಮಗೆ ಒಂದ್ ಸ್ವಲ್ಪ ಪ್ರಶ್ನೆ ಕೇಳೋಣ ಅಂತ. ನಿಮಗೆ ಎಷ್ಟು ಗೊತ್ತಿದೆ ಅವ್ರ ಬಗ್ಗೆ, ಅಥವಾ ಇನ್ನಷ್ಟು ಜಾಸ್ತಿ ಇವತ್ತು ತಿಳ್ಕೊಬಹುದು ನೀವು ಅವ್ರ ಬಗ್ಗೆ. ಸೊ ಶಂಕರಾಚಾರ್ಯ ಕೇಳಿದಿರ ಹೆಸರನ್ನ? ಶಂಕರಾಚಾರ್ಯ. ಹಾ, ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೋಣ ಇವತ್ತು. ಹಾ, ಜಗದ್ಗುರು ಅವ್ರು ಎಲ್ಲರಿಗೂ ಗುರುಗಳು. ಸೊ ಗುರು ಪೂರ್ಣಿಮೆ ಪ್ರಯುಕ್ತ ಏನ್ ರೂಪ? ಶಿವನ್ ರೂಪ. ಹಾ, ಶಿವನ್ ರೂಪ. ಎಲ್ಲ ಸುಮಾರು ಗೊತ್ತಿದೆ ನಿಮಗಾಗ್ಲೇನೆ. ನಾನೊಂದ್ ಸ್ವಲ್ಪ ಕೇಳ್ತೀನಿ ಇವಾಗ ಪ್ರಶ್ನೆಗಳು. ಯಾರಿಗ್ ಗೊತ್ತಿದೆಯೋ ಅವ್ರ ಕೈ ಎತ್ತಿ, ಒಬ್ರು ಮಾತ್ರ ಅನ್ಮ್ಯೂಟ್ ಮಾಡಿ ಹೇಳಿ ಆಯ್ತಾ? ಎಲ್ಲರೂ ಕೂಗ್ಬೇಡಿ, ಅವಾಗ ಉತ್ತರ ಗೊತ್ತಾಗಲ್ಲ ಏನು ಅಂತ ಹೇಳಿ. ಯಾರಿಗ್ ಗೊತ್ತಿದೆಯೋ ಅವ್ರು ಹ್ಯಾಂಡ್ ರೈಸ್ ಮಾಡಿ. ನಾನು ಅವ್ರ ಹೆಸರು ಹೇಳ್ತೀನಿ, ಅವ್ರು ಮಾತ್ರ ಅನ್ಮ್ಯೂಟ್ ಮಾಡಿ ಉತ್ತರ ಹೇಳಿ ಆಯ್ತಾ? ಓಕೆ, ಶುರು ಮಾಡೋಣ ಶಂಕರಾಚಾರ್ಯ ಬಗ್ಗೆ. ಶಂಕರಾಚಾರ್ಯರು ಹುಟ್ಟಿದ್ದು ಯಾವಾಗ? ಹುಟ್ಟಿದ ತಿಥಿ ಆಗ್ಬೋದು, ಅಥವಾ ವರ್ಷ ಆಗ್ಬೋದು, ಅಥವಾ ಯಾವ ಶತಮಾನ, ಏನಾರ ಗೊತ್ತಿದ್ಯಾ ನಿಮ್ಗೆ? ಯಾವಾಗ ಹುಟ್ಟಿದ್ದು ಶಂಕರಾಚಾರ್ಯರು ಅಂತ ಹೇಳಿ? ಗೊತ್ತಿಲ್ವಾ ಯಾರಿಗೂ? ಓಕೆ, ನಾನೇ ಹೇಳ್ತೀನಿ. ಶಂಕರಾಚಾರ್ಯರು ಹುಟ್ಟಿದ್ದು ವೈಶಾಖ ಶುಕ್ಲ ಪಂಚಮಿ, 8ನೇ ಶತಮಾನ. ಸೊ ನಾವಿವಾಗಿರೋದು 21ನೇ ಶತಮಾನ. ಸೊ ಅವ್ರು ಹುಟ್ಟಿದ್ದು 8ನೇ ಶತಮಾನದಲ್ಲಿ, ಬಹಳ ಹಿಂದೆ. ಓಕೆನಾ? ಎಲ್ಲಿ ಹುಟ್ಟಿದ್ದು ಗೊತ್ತಾ ಹೋಗ್ಲಿ? ಹಾ, ವೈಷ್ಣವಿ. ಕಾಲಡಿಯಲ್ಲಿ. ಎಲ್ಲಿ ಬರುತ್ತದು? ಕೇರಳ. ಹಾ, ಕೇರಳದ ಕಾಲಟಿಯಲ್ಲಿ ಹುಟ್ಟಿದ್ದು. ಅವರ ತಂದೆ ತಾಯಿ ಹೆಸರು? ಶಂಕರಾಚಾರ್ಯ ತಂದೆ ತಾಯಿ ಹೆಸರು ಗೊತ್ತಾ? ಶಿವಗುರು ಮತ್ತೆ ಆರ್ಯಾಂಬ. ಶಂಕರಾಚಾರ್ಯ ತಂದೆ ಹೆಸರು ಶಿವಗುರು, ತಾಯಿ ಆರ್ಯಾಂಬ. ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬೋದು ಟೈಪ್ ಮಾಡಕ್ಕಿಂತ, ಅವಾಗ ಎಲ್ಲರಿಗೂ ಕೇಳಿಸುತ್ತೆ. ಹರೀಶ್, ಸರಿನಾ? ಓಕೆ, ಮುಂದಿನ ಪ್ರಶ್ನೆ. ಸೊ ಇದು ನೀವು ಹಾಗೇನೆ ಇದ್ ಮಾಡ್ಬೋದು, ಗೆಸ್ ಮಾಡ್ಬೋದು. ಸೊ ಇವಾಗ ಶಂಕರಾಚಾರ್ಯರು ಚಿಕ್ಕಂದಿಂದನೇ ಬಹಳ ಬುದ್ಧಿವಂತರಿದ್ರು. ಇವ್ರು ವೇದವ್ಯಾಸರ ತರನೇ. ಸೊ ಅವರು ಎಷ್ಟನೇ ವರ್ಷಕ್ಕೆ ಇಡೀ ಪುರಾಣದ ಕಥೆ ಎಲ್ಲ ಗೊತ್ತಿತ್ತು ಅವರಿಗೆ, ಶಂಕರಾಚಾರ್ಯಗೆ. ಇವಾಗ ವ್ಯಾಸರೆಲ್ಲ ಪುರಾಣಗಳೆಲ್ಲ ಬರ್ದ್ರು ಅಂತ ಹೇಳಿದ್ರಲ್ವಾ ಸಂಧ್ಯಾ ಭಗಿನಿ. ಸೊ ಅದೆಲ್ಲ ಅವರಿಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಗೊತ್ತಿತ್ತು ಶಂಕರಾಚಾರ್ಯರಿಗೆ. ಎಷ್ಟನೇ ವರ್ಷಕ್ಕಿರ್ಬೋದು? 8 ವರ್ಷ ಅಲ್ಲ, ತಪ್ಪು. ಎಷ್ಟಿರ್ಬೋದು? ಇನ್ನ ಬಹಳ ಚಿಕ್ಕವರಿದ್ರು ಅವ್ರು. ಅವಾಗ್ಲೇ ಇಡೀ ಪುರಾಣಗಳೆಲ್ಲ ಗೊತ್ತಿತ್ತು ಅವರಿಗೆ. 7 years. ಇಲ್ಲ, ಇನ್ನ ಕಡಿಮೆ. 5 years. ಆಹಾ, 4. ಅಲ್ಲ. 2. 2 years.
2 ವರ್ಷಕ್ಕೇನೆ ಇಡೀ ಪುರಾಣಗಳ ಕಥೆಯೆಲ್ಲ ಗೊತ್ತಿತ್ತು ಶಂಕರಾಚಾರ್ಯರಿಗೆ. ಅವಾಗ್ಲಿಂದನೇ ಅವ್ರು ಬುದ್ಧಿವಂತರಾಗಿದ್ರು ಶಂಕರಾಚಾರ್ಯರು. ಯಾಕಂದ್ರೆ ಅವರು ಯಾರ ಸ್ವರೂಪ ನೀವೇ ಹೇಳಿದ್ರಲ್ಲ ಇವಾಗ ಶಂಕರಾಚಾರ್ಯ ಶಿವನ ಸ್ವರೂಪ. ಶಿವನ ಸ್ವರೂಪ. ಸೊ ಅದಕ್ಕೆ ಅವರು ಬಹಳ ಬುದ್ಧಿವಂತರಾಗಿದ್ರು. ಆಮೇಲೆ ಇದು ಬಹಳ ಈಸಿ ಪ್ರಶ್ನೆ. ಯಾವ ಭಾಷೆ ಮಾತಾಡ್ತಿದ್ರು ಶಂಕರಾಚಾರ್ಯರು? ಯಾವ್ದಿರ್ಬೋದು? ಸಂಸ್ಕೃತ್. ಸಂಸ್ಕೃತ. ಸೊ ಸಂಸ್ಕೃತದಲ್ಲೇ ಮಾತಾಡ್ತಿದ್ರು. ಅವಾಗೆಲ್ಲರೂ ಬಹಳ ಹಿಂದೆ ಎಲ್ಲರೂ ಸಂಸ್ಕೃತದಲ್ಲೇ ಮಾತಾಡ್ತಿದ್ರು. ಓದೋದು ಬರೆಯೋದು ಮಾತ್ರ ಅಲ್ಲ, ನೀವು ದಿನನಿತ್ಯ ಮಾತಾಡೋದು ಸಂಸ್ಕೃತದಲ್ಲಿ ಮಾಡ್ತಿದ್ರು. ಸೊ ಆಮೇಲೆ ಎಲ್ಲದಕ್ಕೂ ಭಾಷ್ಯ ಬರೆದ್ರಲ್ಲ ಅವರು. ಇವಾಗ ಭಗವದ್ಗೀತೆ, ಉಪನಿಷತ್ತು, ಅವಕ್ಕೆಲ್ಲ ಇವಾಗ ನಮ್ಮಂತ ಜನ ಆಗ್ಬೇಕಲ್ಲ. ಸೊ ಅದಕ್ಕೆಲ್ಲ ಅವರು ಭಾಷೆ ಬರೆದ್ರು. ಅಂದ್ರೆ ಇವ್ರು ವೇದವ್ಯಾಸ ಬರ್ದಿದ್ರಿಂದ ನಮಗೆ ಇನ್ನ ಈಸಿಯಾಗಿ ಅರ್ಥ ಆಗೋ ತರ ಅದಕ್ಕೆಲ್ಲ ಇದನ್ ಬರ್ದ್ರು, ಎಕ್ಸ್ಪ್ಲನೇಷನ್ ಬರ್ದ್ರು. ಅದಕ್ಕೆಲ್ಲ ಭಾಷ್ಯ ಬರ್ದ್ರು ಅಂತ ಹೇಳ್ತಾರೆ. ಭಗವದ್ಗೀತೆಗೆ, ಉಪನಿಷತ್ತಿಗೆ. ಸೊ ಅವಕ್ಕೆಲ್ಲ ಭಾಷೆ ಬರ್ದ್ಯಾರ ಅವ್ರು ಸಂಸ್ಕೃತದಲ್ಲಿ ಶಂಕರಾಚಾರ್ಯರು. ಇವಾಗ ಶಂಕರಾಚಾರ್ಯರು ನಮಗೆಲ್ಲ ಗುರು. ಆದ್ರೆ ಶಂಕರಾಚಾರ್ಯರಿಗೂ ಒಬ್ರು ಗುರುಗಳಿದ್ರು. ಯಾರು ಗೊತ್ತಾ? ಶಂಕರಾಚಾರ್ಯರ ಗುರುಗಳು ಯಾರು? ಗೋವಿಂದ ಭಗವತ್ಪಾದಾಚಾರ್ಯರು ಅಂತ ಶಂಕರಾಚಾರ್ಯ ಗುರುಗಳವರು. ಸೊ ಅವರು ಶಂಕರಾಚಾರ್ಯರು ಅವ್ರ ಗುರುಗಳನ್ನ ಹುಡ್ಕೊಂಡು ಹೋದ್ರು. ಸೊ ಹಿಂದಿನ ಕಾಲದಲ್ಲೆಲ್ಲ ಇದಕ್ ಹೋಗ್ಬೇಕಿತ್ತು, ಗುರುಗಳ ಹತ್ರ ಹುಡ್ಕೊಂಡು ಹೋಗ್ಬೇಕಿತ್ತು. ನಾವೇನಾರ ಕಲಿಬೇಕು ಅಂದ್ರೆ ಗುರುಗಳು ಹುಡ್ಕೊಂಡು ಹೋಗಿ ಅವರ ಅನುಮತಿ ತಗೊಂಡು ಆಮೇಲೆ ಅವ್ರು ಹೇಳ್ಕೊಟ್ಮೇಲೆ ನಾವು ಕಲಿಬೇಕಿತ್ತು. ಸೊ ಅದೇ ತರ ಶಂಕರಾಚಾರ್ಯರು ಹುಟ್ಟಿದ್ ನೀವ್ ಹೇಳಿದ್ರಲ್ಲ ಕೇರಳದಲ್ಲಿ ಅಂತ. ಕೇರಳದಿಂದ ನರ್ಮದಾ ತನಕ. ನರ್ಮದಾ ಎಲ್ಲಿದೆ? ನರ್ಮದಾ ನದಿ ಯಾವ ಸ್ಟೇಟ್ ಅಲ್ಲಿ ಹರಿಯುತ್ತೆ? ಯಾವ ರಾಜ್ಯ ನರ್ಮದಾ ನದಿ ಇರೋದು? ನೀವೆಲ್ಲ ಓದಿರ್ತೀರಿ. ಹಿಮಾಚಲ್ ಪ್ರದೇಶ್. ಅಲ್ಲ, ತಪ್ಪು. ನರ್ಮದಾ ನದಿ ಎಲ್ಲಿದೆ ಹೇಳಿ ನೋಡೋಣ. ಯಾವ ಉತ್ತರ ಪ್ರದೇಶ್. ಅಲ್ಲ, ಉತ್ತರ ಪ್ರದೇಶ್ ಅಲ್ಲ. ಮಧ್ಯಪ್ರದೇಶ್. ಮಧ್ಯಪ್ರದೇಶ್. ಸೊ ಕೇರಳದಿಂದ ಮಧ್ಯಪ್ರದೇಶ್ ತನಕ ನಡ್ಕೊಂಡು ಹೋದ್ರು ಶಂಕರಾಚಾರ್ಯರು. ಅವಾಗ ಗುರುಗಳನ್ನ ಹುಡ್ಕೊಂಡ್ಬಿಟ್ಟು, ಒಳ್ಳೆ ಗುರು ಸಿಗ್ಬೇಕು ನನಗೆ ಅಂತ ಹೇಳ್ಬಿಟ್ಟು ಆ ನರ್ಮದಾ ನದಿ ದಂಡೆ ಹತ್ರ ಇದ್ರು ಅವ್ರ ಗುರುಗಳು, ಗೋವಿಂದ ಭಗವತ್ಪಾದಾಚಾರ್ಯರು. ಸೊ ಕಾಲಟಿಯಿಂದ ನರ್ಮದಾ ತನಕ ನಡ್ಕೊಂಡು ಹೋಗಿ ಅಲ್ಲಿ ಗುರುಗಳ ಪರ್ಮಿಷನ್ ತಗೊಂಡ್ ಅಲ್ಲಿ ಅವ್ರ ಹತ್ರ ಕಲ್ತ್ರು ಅವ್ರು. ನೋಡ್ರಿ ಎಷ್ಟು ದೂರ ಇದೆ ತಾನೆ ಕೇರಳದಿಂದ ಮಧ್ಯಪ್ರದೇಶ. ನಾವೆಲ್ಲ ಇವಾಗ ಹೋಗ್ಬೇಕು ಅಂದ್ರೆ ಹೆಂಗ್ ಹೋಗ್ತೀವಿ? ಟ್ರೈನಲ್ಲಿ ಹೋಗ್ತೀವಿ, ಬಸ್ಸಲ್ಲಿ ಹೋಗ್ತೀವಿ. ಬಸ್ಸಲ್ಲಿ ಹೋಗ್ತೀವಿ. ಆದ್ರೆ ಶಂಕರಾಚಾರ್ಯ ಹೆಂಗ್ ಹೋಗಿದ್ರಾದ್ರೆ ಅವಾಗ ನಡ್ಕೊಂಡೇ ಹೋಗಿದ್ರು ಅವ್ರು. ಎಷ್ಟು ವರ್ಷಕ್ಕೆ ಇರ್ಬೋದು ನಾವು ಹೇಳಿ ನೋಡೋಣ? ಎಷ್ಟು ವರ್ಷಕ್ಕೆ ನಡ್ಕೊಂಡು ಹೋಗ್ಯಾರ ಅವರು ಗುರುಗಳನ್ನ ಹುಡ್ಕೊಂಡಿ? 8ನೇ ವರ್ಷಕ್ಕೆ. 8ನೇ ವರ್ಷ, ಕರೆಕ್ಟ್. ಸೊ ನೋಡಿ, ನಿಮ್ಮಷ್ಟೇ ವರ್ಷ ಆಲ್ಮೋಸ್ಟ್ ಅವರಿಗೆ. ನೀವೆಲ್ಲ ಅಷ್ಟೇ ಅಲ್ವಾ? 8ರಿಂದ 10 ವರ್ಷ ಅಲ್ವಾ ಇವಾಗ ನಿಮ್ಗೆಲ್ಲ? ನೋಡಿ, ನಿಮ್ಮಷ್ಟು ವರ್ಷ ಇರ್ಬೇಕಾದ್ರೆ ನಡ್ಕೊಂಡು ಹೋಗಿದ್ರು ಶಂಕರಾಚಾರ್ಯರು. ಕೇರಳದಿಂದ ನರ್ಮದೆ ತನಕ ನಡ್ಕೊಂಡು ಹೋಗಿ ಅಲ್ಲಿ ಗುರುಗಳಿಂದ ಎಲ್ಲ ಕಲ್ತ್ರು ಅವ್ರು. ಓಕೆನಾ? ಸೊ ನೆಕ್ಸ್ಟ್. ಸೊ ಚಿಕ್ಕೋರಿರ್ಬೇಕಾರೇನೆ ಶಂಕರಾಚಾರ್ಯರು ಭಿಕ್ಷೆ ಬೇಡಕ್ಕೆಲ್ಲ ಹೋಗ್ತಾ ಇದ್ರು. ಎಲ್ಲರ ಮನೆಗೆ ಭಿಕ್ಷೆ ತಗೊಂಡ್ಬಿಟ್ಟು ಆ ರೀತಿ ಭಿಕ್ಷೆಯಲ್ಲಿ ಏನ್ ಬಂದಿರುತ್ತೋ ಅದನ್ನ ಊಟ ಮಾಡಿ ಆತರ ಇತ್ತು ಅವ್ರ ದಿನಚರಿ. ಸೊ ಆತರ ಈ ಕತೆ ನೀವು ಕೇಳಿರ್ಬೋದು ಮೋಸ್ಟ್ಲಿ. ಅದೇ ರೀತಿ ಒಂದಿನ ಅವರು ಒಂದು ಬಡ ಗೃಹಿಣಿ ಮನೆಗೆ ಹೋದ್ರು. ಅವ್ರ ಮನೆಗೆ ಹೋದಾಗ ಏನು ಇರ್ಲಿಲ್ಲ ಕೊಡಕ್ಕೆ ಭಿಕ್ಷೆಗೆ. ಆಮೇಲೆ ಮನೆಗೆ ಹೋಗ್ಬಿಟ್ಟು ನೋಡ್ದ, ಒಳಗಡೆ ಎಲ್ಲ ಹುಡುಕಿದ್ರು. ಆಮೇಲೆ ಒಂದು ಒಣಗಿದ ನೆಲ್ಲಿಕಾಯಿ ಸಿಕ್ತು ಅವರಿಗೆ. ಸೊ ಆ ನೆಲ್ಲಿಕಾಯಿನೇ ಅವರು ಭಕ್ತಿಯಿಂದ ಶಂಕರಾಚಾರ್ಯಗೆ ಭಿಕ್ಷೆಯಾಗಿ ಕೊಟ್ರು. ಸೊ ಅವರ ಭಕ್ತಿಗೆ ಮೆಚ್ಚಿ ಶಂಕರಾಚಾರ್ಯರು ಮಹಾಲಕ್ಷ್ಮಿನ ಪ್ರಾರ್ಥಿಸಿದ್ರು ಅವಾಗ. ಸೊ ಮಹಾಲಕ್ಷ್ಮಿನ್ ಪ್ರಾರ್ಥಿಸಿದಾಗ ಲಕ್ಷ್ಮಿ ಅವ್ರ ಪ್ರಾರ್ಥನೆಗೆ ಖುಷಿ ಆಗ್ಬಿಟ್ಟು ಚಿನ್ನದ ನೆಲ್ಲಿಕಾಯಿನ ಮಳೆ ಸುರಿಸಿದ್ರು ಅವಾಗ.
ಯಾವ್ದು ಹೇಳ್ರಿ, ಚಿನ್ನದ ನೆಲ್ಲಿಕಾಯಿ ಬಡ ಗೃಹಿಣಿ ಮನೆಯಲ್ಲಿ. ಸೊ ಅವಾಗ ಒಂದು ಸ್ತೋತ್ರ ರಚನೆ ಮಾಡಿದ್ರು ಶಂಕರಾಚಾರ್ಯರು. ಅದು ಗೊತ್ತಾ ನಿಮಗೆ? ಯಾವ್ದಿರ್ಬೋದ? ಕನಕದಾರ ಸ್ತೋತ್ರ. ಹಾ, ಕನಕದಾರ ಸ್ತೋತ್ರ, ಕರೆಕ್ಟ್. ಸೊ ಅದ್ ಹೆಸರಲ್ಲೇ ಇದೆ ಕನಕಧಾರ. ಕನಕ ಅಂದ್ರೆ ಚಿನ್ನ, ಚಿನ್ನದ ಮಳೆ. ಸೊ ನೀವು ಎಲ್ಲ ಆ ಸ್ತೋತ್ರನ್ ದಿನ ಹೇಳಿದ್ರೆ ಸೊ ನಿಮ್ಮನೆಯಲ್ಲೂ ಚಿನ್ನದಂತ ಮಳೆ ಬರತ್ತೆ ಅಂತ ಹೇಳಿ. ಸೊ ನೀವು ಈ ತರ ಶ್ಲೋಕನೆಲ್ಲ ಶಂಕರಾಚಾರ್ಯರು ರಚಿಸಿರೋದನ್ನ ದಿನ ಹೇಳ್ಬೇಕು. ಅವಾಗ ನಿಮ್ಗೂ ಎಲ್ಲ ಒಳ್ಳೆ ವಿದ್ಯಾ ಬುದ್ಧಿ, ಶಂಕರಾಚಾರ್ಯರ ತರನೇ ವಿದ್ಯಾ ಬುದ್ಧಿ ಬರುತ್ತೆ. ಕನಕದಾರ ಸ್ತೋತ್ರ ಇದು ಒಂದು ನಿಮ್ಗೆ ಉದಾಹರಣೆ. ಸೊ ಇವಾಗ ಕನಕದಾರ ಸ್ತೋತ್ರ ಹೇಳಿದ್ರೆ ಆ ಬಡ ಗೃಹಿಣಿ ಮನೇಲಿ ಹೇಗೆ ಚಿನ್ನದ ಮಳೆ ಆಯ್ತೋ ಆ ರೀತಿ ನಿಮ್ಮನೇನಲ್ಲೂ ಚಿನ್ನದ ಮಳೆ ಆಗತ್ತೆ. ಸೊ ಅಷ್ಟು ಚಿಕ್ಕದಲ್ಲಿದ್ದಾಗ್ಲೇ ಈ ತರ ಸ್ತೋತ್ರ ಎಲ್ಲ ರಚನೆ ಮಾಡ್ತಿದ್ರು. ಸೊ ಇವಾಗ ಶಂಕರಾಚಾರ್ಯರು ಬರ್ದಿರೋದ್ ಬೇರೆ ಸ್ತೋತ್ರಗಳು ಗೊತ್ತಿದ್ಯಾ? ಹೆಸರು ಹೇಳ್ತೀರಾ? ನಿಮ್ಗೆ ಯಾವ್ದ್ಯಾವ್ದು ಗೊತ್ತಿದೆ ಅಂತ ಹೇಳಿ ನೀವ್ ಹೇಳ್ತಿರ್ತೀರಾ ಅಥವಾ ಕೇಳಿರ್ತೀರಾ ನಿಮ್ಮ ಅಮ್ಮ ಹೇಳೋದು? ಬೇರೆದ್ ಯಾವ್ದು ರಚನೆ ಮಾಡಿದ್ದಾರೆ? ಸೌಂದರ್ಯ ಲಹರಿ. ಹಾ, ಸೌಂದರ್ಯ ಲಹರಿ. ಆಮೇಲೆ ಮಹಾಲಕ್ಷ್ಮಿ, ಗಣೇಶ ಪಂಚರತ್ನ. ಹಾ, ಗಣೇಶ ಪಂಚರತ್ನ. ಆಮೇಲೆ ಗುರುಪಾದುಕ ಸ್ತೋತ್ರ. ಹಾ, ಗುರುಪಾದುಕ ಸ್ತೋತ್ರ. ಮತ್ತೆ ಸೌಂದರ್ಯ ಲಹರಿ ತರನೇ ಇನ್ನೊಂದು ರಚನೆ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಸೌಂದರ್ಯ ಲಹರಿ ತರನೇ ಇನ್ನೊಂದು ರಚನೆ ಮಾಡಿದಾರೆ, ಲಹರಿ ಅಂತಾನೆ ಬರತ್ತ ಅದಕ್ಕೂ. ಆದಿತ್ಯ ಹೃದಯ. ಅಲ್ಲ, ಆದಿತ್ಯ ಹೃದಯ ರಚನೆ ಮಾಡ್ಲಿಲ್ಲ. ಇನ್ನೊಂದ್ ಮಾಡ್ಯಾರೆ, ಶಿವಾನಂದ ಲಹರಿ. ಕೇಳೀರಾ? ಶಿವಾನಂದ ಲಹರಿನೂ ಅವರೇ ರಚನೆ ಮಾಡಿರೋದು. ಸೌಂದರ್ಯ ಲಹರಿ, ಮನೀಷಾ ಪಂಚಕಂ, ಗಣೇಶ ಪಂಚಕಂ, ಕಾಶಿ ಪಂಚಕಂ, ಗಂಗಾಷ್ಟಕಂ, ಯಮುನಾಷ್ಟಕಂ, ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಭುಜ. ಸೊ ಈ ತರ ಸುಮಾರು ರಚನೆ ಮಾಡ್ಯಾರೆ. ಸೊ ಈ ತರ ಶ್ಲೋಕನೆಲ್ಲ ನೀವು ದಿನ ಚಿಕ್ಕ ಚಿಕ್ಕದೆಲ್ಲ 5-5 ಶ್ಲೋಕ ಎಲ್ಲ ಇರ್ತದೆ, 5-8 ಶ್ಲೋಕ ಈ ತರ. ಸೊ ಈ ತರ ಎಲ್ಲ ಕಲ್ತ್ಬಿಟ್ಟು ನಾವು ದಿನ ಹೇಳ್ಬೇಕು, ಅವಾಗ ನಮಿಗೂ ಒಳ್ಳೇದಾಗತ್ತೆ. ಸೊ ಇವಾಗ ಒಂದು ಪವಾಡ ನೋಡಿದ್ರಿ ಶಂಕರಾಚಾರ್ಯರು ಮಾಡಿದ್ದು, ಕನಕದಾರ ಸ್ತೋತ್ರ ರಚನೆ ಮಾಡಿದ್ದು. ಅದೇ ರೀತಿ ಇನ್ನೊಂದು ಮಾಡಿದ್ರು ಅವ್ರು. ಇನ್ನೊಂದು ಏನು ಅಂದ್ರೆ, ಶಂಕರಾಚಾರ್ಯ ಅಮ್ಮ ಅವ್ರ ಮನೆ ಹಿಂದೆ ಒಂದ್ ನದಿ ಇತ್ತು. ಕಾಲಟ್ಟಿಲಿ ಒಂದ್ ನದಿ ಇದೆ. ನದಿ ಹೆಸರು ಗೊತ್ತಾ ಯಾರಿಗಾರೋ? ಇವಾಗ್ಲೂ ಇದೆ ಆ ನದಿಯಲ್ಲಿ, ಪೂರ್ಣಾ ನದಿ ಅಂತ ಹೇಳ್ಬಿಟ್ಟು ಅದ್ರ ಹೆಸರು. ಸೊ ಪೂರ್ಣಾ ನದಿಗೆ ದಿನ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ರು. ಯಾರು? ಶಂಕರಾಚಾರ್ಯ ತಾಯಿ. ಅವ್ರ ಹೆಸರೇನು? ಶಂಕರಾಚಾರ್ಯ ಅಮ್ಮನ ಹೆಸರು ಆರ್ಯಾಂಬ. ಆರ್ಯಾಂಬ. ಸೊ ಅವರು ಒಂದಿನ ಇದೇ ರೀತಿ ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ರೆ ಸುಸ್ತಾಗಿ ಬಿದ್ದುಬಿಟ್ರು ಅವ್ರು ದಾರಿ ಮಧ್ಯದಲ್ಲಿ. ಅವಾಗ ಶಂಕರಾಚಾರ್ಯರು ನೋಡಿದ್ರು, ಅವ್ರಿಗೆ ಬೇಜಾರಾಯ್ತು. ಓ ಪಾಪ, ನಮ್ಮಮ್ಮ ಇಷ್ಟು ದೂರ ಮನೆಯಿಂದ ಅಲ್ಲಿ ನದಿ ತನಕ ನಡ್ಕೊಂಡು ಹೋಗ್ತಿಯಾರೆ ಅಂತ ಹೇಳ್ಬಿಟ್ಟು ಅವರು ಪ್ರಾರ್ಥನೆ ಮಾಡಿದ್ರು. ನದಿಗೆ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಗೆ ಮತ್ತೆ ಪೂರ್ಣ ನದಿ ಒಲ್ದ್ಬಿಟ್ಟು ಆ ನದಿದ ಡೈರೆಕ್ಷನ್ ಇದೆಯಲ್ಲ ಅದನ್ನೇ ಚೇಂಜ್ ಮಾಡ್ಬಿಡ್ತದೆ. ಸೊ ದೂರ ಹರಿತಿತ್ತಲ್ಲ ಅದು ಅವ್ರ ಮನೆ ಹತ್ರದಿಂದನೇ, ಅವ್ರ ಮನೆ ಹತ್ರ ಒಂದು ಕೃಷ್ಣನ್ ದೇವಸ್ಥಾನ ಇತ್ತು, ಅದ್ ಹತ್ರನೇ ನದಿ ಹರಿಯಕ್ ಶುರು ಆಗ್ಬಿಡ್ತು ಮಾರನೇ ದಿನ. ಸೊ ಶಂಕರಾಚಾರ್ಯರು ಮಾಡಿದ ಪ್ರಾರ್ಥನೆಗೆ ಒಲಿದು ನದಿ ಅದ್ರ ಡೈರೆಕ್ಷನ್ನೇ ಚೇಂಜ್ ಮಾಡ್ಬಿಟ್ಟಿದೆ. ಇನ್ನೆಷ್ಟು ತಪೋಶಕ್ತಿ ಇರ್ಬೋದು ಹೇಳಿ ನೋಡೋಣ ಶಂಕರಾಚಾರ್ಯಗಲ್ವಾ. ಸೊ ಆಮೇಲಿಂದ ಅವ್ರ ಮನೆ ಹತ್ರನೇ ನದಿ ಬಂದ್ಬಿಡ್ತು. ಸೊ ಇದರಿಂದ ಅವ್ರ ಅಮ್ಮಂಗೂನು ಉಪಯೋಗ ಆಯ್ತು ನೋಡಿ. ಅವ್ರ ಅಮ್ಮಂಗೂನು ಹೆಲ್ಪ್ ಮಾಡ್ಯಾರ ಅವ್ರಿಗೆ. ಮಾತೃಭಕ್ತಿ ಎಷ್ಟಿತ್ತು ಅಂತ ಹೇಳಿ, ನಮ್ಮಮ್ಮ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವರಿಗೆ ಬೇಜಾರಾಯ್ತು. ಸೊ ಅದಕ್ಕೆ ದೇವ್ರನ್ನ ಪ್ರಾರ್ಥನೆ ಮಾಡಿ ನದಿ ಡೈರೆಕ್ಷನ್ನೇ ಚೇಂಜ್ ಮಾಡಿದ್ರು ಶಂಕರಾಚಾರ್ಯ. ಓಕೆ, ಸೊ ನೆಕ್ಸ್ಟ್ ಇವಾಗ ಶಂಕರಾಚಾರ್ಯರು ನರ್ಮದಾ ನದಿ ಹತ್ರ ಹೋಗಿ ಗೋವಿಂದ ಭಗವತ್ಪಾದಾಚಾರ್ಯ ಹತ್ರ ಎಲ್ಲ ಕಲ್ತ್ರಲ್ವಾ. ಸೊ ಆಮೇಲಿಂದ ಅಲ್ಲಿ ಹೇಳಿದ್ರು ಅವ್ರ ಗುರುಗಳು, ನೆಕ್ಸ್ಟ್ ನೀನು ಕಾಶಿಗೆ ಹೋಗು, ನೀನು ಅಲ್ಲಿ ಮುಂದೆಲ್ಲ ಇದಕ್ಕೆಲ್ಲ ಭಗವದ್ಗೀತೆ ಉಪನಿಷತ್ತು ಅವಕ್ಕೆಲ್ಲ ಭಾಷ್ಯ ಬರೀಬೇಕು ಅಂತ ಹೇಳಿದ್ರು. ಸೊ ಅವರು ನೆಕ್ಸ್ಟ್ ನರ್ಮದಾ ನದಿಯಿಂದ ಕಾಶಿ ತನಕ ಮತ್ತೆ ನಡ್ಕೊಂಡು ಹೋದ್ರು ಶಂಕರಾಚಾರ್ಯ. ಸೊ ಕಾಶಿಗೆಲ್ಲ ಹೋಗ್ಬಿಟ್ಟು ಅಲ್ಲಿ
ಅವರಿಗೆ ಒಬ್ರು ದರ್ಶನ ಆಯ್ತು. ಸೊ ಒಬ್ರು ದೊಡ್ಡ ಗುರುಗಳು, ಇವಾಗ ಈ ಕ್ಲಾಸ್ ಶುರು ಹಾಕಿನ ಮುಂಚೆ ಸಂಧ್ಯಾ ಭಗಿನಿ ಹೇಳಿದ್ರಲ್ಲ, ಗುರು ಪೂರ್ಣಿಮೆ ಯಾರ ಬಗ್ಗೆ ಹೇಳಿ? ವ್ಯಾಸ. ವ್ಯಾಸರ ದರ್ಶನ ಆಯ್ತು ಅವರಿಗಲ್ಲಿ ಕಾಶಿನಲ್ಲಿ. ಸೊ ನೋಡ್ರಿ, ವೇದವ್ಯಾಸರು ಶಂಕರಾಚಾರ್ಯರಿಗೆ ಹೇಳಿದ್ರು ಇದಕ್ಕೆಲ್ಲ ಭಾಷ್ಯ ಬರಿ ನೀನು ಅಂತ ಹೇಳ್ಬಿಟ್ಟು ಅವ್ರೂ ಆಶೀರ್ವಾದ ಮಾಡ್ಯಾರೆ ಶಂಕರಾಚಾರ್ಯರಿಗೆ. ಆಮೇಲೆ ಶಂಕರಾಚಾರ್ಯರು ಒಟ್ಟು ಆಯುಷ್ ಮೊದಲಿಗಿದ್ದು 16 ವರ್ಷ. ಆಮೇಲೆ ವೇದವ್ಯಾಸರು ಆಶೀರ್ವಾದ ಮಾಡಿದ್ರಿಂದ ಇನ್ನ 16 ವರ್ಷ ಅವ್ರು ಮತ್ತೆ ಬದುಕ್ಬಿಟ್ಟು ಎಲ್ಲರಿಗೂ ಈ ರೀತಿ ಎಲ್ಲ ಭಾಷೆ ಎಲ್ಲ ಬರ್ದ್ಬಿಟ್ಟು ನಮಗೆಲ್ಲ ಬಹಳ ಉಪಯೋಗ ಮಾಡ್ಯಾರ ಶಂಕರಾಚಾರ್ಯ. ಸೊ ಒಟ್ಟು ಟೋಟಲ್ ಎಷ್ಟು ವರ್ಷ ಇದ್ದಿದ್ದು ಶಂಕರಾಚಾರ್ಯರು? 16 + 16. ಸೊ ವೇದವ್ಯಾಸ ಆಶೀರ್ವಾದದಿಂದ ಮತ್ತೆ 16 ವರ್ಷ ಬಂತು. ಸೊ ಒಟ್ಟೆಷ್ಟಾಯ್ತು? 32. 32. ಸೊ ಒಟ್ಟು 32 ವರ್ಷದಲ್ಲಿ ಇಷ್ಟು ಸಾಧನೆ ಮಾಡ್ಯಾರ ನೋಡಿ ಶಂಕರಾಚಾರ್ಯರು. ಓಕೆ, ಆಮೇಲೆ ನೆಕ್ಸ್ಟ್. ಸೊ ಶಂಕರಾಚಾರ್ಯರು 4 ಪೀಠನ ಸ್ಥಾಪಿಸಿದ್ದಾರೆ. ಇದು ಗೊತ್ತಾ? ನಿಮ್ಗೆ ಗೊತ್ತಿರುತ್ತಿದ್ದು. ಇಡೀ ಭಾರತದಲ್ಲಿ 4 ಪೀಠ. ಶೃಂಗೇರಿನಲ್ಲಿ ದಕ್ಷಿಣಕ್ಕೆ, ಭಾರತದ ದಕ್ಷಿಣಕ್ಕಿರೋ ಪೀಠ ಅದು, ದಕ್ಷಿಣಾಮ್ನಾಯ ಪೀಠ. ಆಮೇಲೆ ನೆಕ್ಸ್ಟ್ ದ್ವಾರಕ ಶಾರದಾ ಪೀಠ. ದ್ವಾರಕ ಶಾರದಾ ಪೀಠ ಅದೆಲ್ಲಿ? ಗುಜರಾತ್ ಅಲ್ಲಿದೆ. ಅದು ವೆಸ್ಟ್, ಇಂಡಿಯಾದ ವೆಸ್ಟ್ ಅಲ್ಲಿ ಇದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಗೋವರ್ಧನ ಮಠ. ಗೋವರ್ಧನ ಪೀಠ ಅದೆಲ್ಲಿದೆ? ಪುರಿ, ಒಡಿಶಾದಲ್ಲಿದೆ. ಅದು ಈಸ್ಟ್, ಇಂಡಿಯಾದ ಈಸ್ಟ್ ಅಲ್ಲಿ ಇದೆ. ಆಮೇಲೆ ನಾರ್ತ್ ಒಂದು ಬಿಟ್ಬಿಟ್ರಲ್ಲ, ನಾರ್ತ್ ಅಲ್ಲಿ ಯಾವ್ದಿದೆ? ಜ್ಯೋತಿರ್ಪೀಠ. ಜ್ಯೋತಿರ್ಪೀಠ ಉತ್ತರಾಖಂಡ್ ಅಲ್ಲಿ ಇದೆ, ಅದು ನಾರ್ತ್ ಅಲ್ಲಿ. ಸೊ ಒಟ್ಟು ಎಲ್ಲಾ ಡೈರೆಕ್ಷನ್ ಅಲ್ಲೂ ಮಾಡ್ಯಾರ ನೋಡಿ ಶಂಕರಾಚಾರ್ಯ, ನಾರ್ತ್, ಈಸ್ಟ್, ವೆಸ್ಟ್, ಸೌತ್. ಸೊ ಇದರಿಂದ ಏನ್ ಅರ್ಥ ಆಗತ್ತೆ ನಿಮಗೆ? ಎಲ್ಲಾ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಏನ್ ನಿಮಗೆ ಅನ್ಸುತ್ತೆ ಹಿಂಗ್ ಮಾಡಿರೋದ್ರಿಂದ? ಸೊ ನಾವೆಲ್ಲ, ಇಡೀ ಭಾರತದವರೆಲ್ಲ ಒಂದೇ. ನೋಡಿ, ಎಲ್ಲಾ ಡೈರೆಕ್ಷನ್ ಇಂದನೂ ಒಂದೇ ಇದ್ ಮಾಡ್ಯಾರ ಅವರು, ಒಟ್ಟಿಗೆ ಗೂಡ್ಸ್ಯಾರೆ. ಸೊ 4 ಪೀಠನ ಸ್ಥಾಪನೆ ಮಾಡಿದ್ರು. ನೀವೆಲ್ಲ ಹೋಗಿರ ಶೃಂಗೇರಿಗೆ? ಶೃಂಗೇರಿ ಇಲ್ಲೇ ಕರ್ನಾಟಕದಲ್ಲಿದೆ, ಶಾರದಾಂಬ. ಹೋಗಿದ್ದೀನಿ ಚಿಕ್ಕವಳಿದ್ದಾಗ. ಹೌದಾ? ಯಾವ ದೇವರಿಗದಲ್ಲಿ? ಶಾರದಾಂಬ. ಶಾರದಾಂಬ. ಸೊ ನೀವು ಏನೇ ಹೊಸ್ತ ಕಲಿಬೇಕು, ವಿದ್ಯಾ ಆರಂಭ ಎಲ್ಲ ಮಾಡ್ಬೇಕು ಅಂದ್ರೆ ಶಾರದಾಂಬೆ ಅನುಗ್ರಹ ಇರ್ಬೇಕು. ಸೊ ಅವಾಗ ನೀವೆಲ್ಲ ಚೆನ್ನಾಗಿ ಕಲಿಬಹುದು. ಸೊ ಆ ಶಾರದಾಂಬನ ಶೃಂಗೇರಿನಲ್ಲಿ ಸ್ಥಾಪನೆ ಮಾಡಿದ್ರು ಶಂಕರಾಚಾರ್ಯರು. ಓಕೆ, ಸೊ ಇದೆಲ್ಲ ಸ್ಥಾಪನೆ ಮಾಡಿ ಕೊನೆಯದಾಗಿ ಶಂಕರಾಚಾರ್ಯರು ಎಲ್ಲಿ ಅಂತರ್ಧಾನ ಆದ್ರು? ಯಾವ ಜಾಗದಲ್ಲಿ? ಅವ್ರು ಅಲ್ಲಿಂದ ಕೈಲಾಸಕ್ ಹಾಗೆ ನಡ್ಕೊಂಡು ಹೋಗ್ಬಿಟ್ರು ಆ ಜಾಗದಿಂದ. ಕೇದಾರ್ನಾಥ್. ಕೇದಾರ್ನಾಥ್. ಸೊ ಕೇದಾರ್ನಾಥಿಗೆ ಹೋಗಿ ಅಲ್ಲೂ ದೇವಸ್ಥಾನ ಎಲ್ಲ ಕಟ್ಸ್ಯಾರ. ಕೇದಾರ್ನಾಥಿನ ನೀವು ಫೋಟೋ ಎಲ್ಲ ನೋಡಿರ್ತೀರಲ್ವಾ, ಕೇದಾರ್ನಾಥ್ ದೇವಸ್ಥಾನ. ಸೊ ಎಷ್ಟು ಹಳೆ ದೇವಸ್ಥಾನ ನೋಡಿ. ಅವಾಗ್ಲೇನೆ ಅದನ್ನ ಶಂಕರಾಚಾರ್ಯರು ಕಟ್ಸಿದ್ರು ಅದನ್ನ. ಅದ್ ಫುಲ್ ಅರ್ಧ 6 ತಿಂಗಳು ಹಿಮದಲ್ಲೇ ಮುಳುಗಿರುತ್ತದು, ಫುಲ್ ಹಿಮ ಇರುತ್ತಲ್ಲಿ. ಇನ್ನು 6 ತಿಂಗಳು ಮಾತ್ರ ನಾವು ದರ್ಶನ ಪಡಿಬಹುದಲ್ಲಿ ಕೇದಾರ್ನಾಥ್. ಸೊ ಆ ದೇವಸ್ಥಾನನ ಸ್ಥಾಪನೆ ಮಾಡಿದ್ರು. ಅದು ಒನ್ ಆಫ್ ದ ಜ್ಯೋತಿರ್ಲಿಂಗ ಅದು. ಸೊ ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿಂದನೇ ಮೇಲೆ ಕೈಲಾಸಕ್ಕೆ ವಾಪಸ್ ಹೋದ್ರು ಶಂಕರಾಚಾರ್ಯ. ಸೊ ಇದಿಷ್ಟು ಶಂಕರಾಚಾರ್ಯರ ಬಗ್ಗೆ. ಗೊತ್ತಾಯ್ತಾ ನಿಮ್ಗೆ ಶಂಕರಾಚಾರ್ಯ ಬಗ್ಗೆ? ಒಂದ್ ಸ್ತೋತ್ರ ಹೇಳ್ಕೊಡ್ತೀನಿ ಶಂಕರಾಚಾರ್ಯರದ್ದು. ಯಾರು ಹೇಳ್ತೀರಾ? ನಾನು ಹೇಳ್ತೀನಿ ಬಗ್ಗೆ. ವೈಷ್ಣವಿನಾ? ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ
भगवत्पादम् नमामि भगवत्पादम् शङ्करं लोकशङ्करम्. शङ्करं लोकशङ्करम्. ಸುಹಾಸ್, ನೀನು ಹ್ಯಾಂಡ್ ರೈಸ್ ಮಾಡ್ದೆಯಲ್ಲ, ನೀನು ಹೇಳ್ತೀಯಾ? ಹಾ ಭಗಿನಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಶ್ರುತಿ ಸ್ಮೃತಿ ಪುರಾಣಾನ ಆಲಯಂ ಆಲಯಂ ಕರುಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಲೋಕಶಂಕರಂ. ಅನುಪಮ, ನೀ ಹೇಳ್ತೀಯಾ? ಹೇಳ್ತೀನಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಲೋಕಶಂಕರಂ. ಉಮಾದೇವಿ ಹೇಳ್ತೀಯಾ? ಮಾತಾಜಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಶ್ರುತಿ ಪುರಾಣಾನಾಂ ಶ್ರುತಿ ಸ್ಮೃತಿ ಶ್ರುತಿ ಸ್ಫುರಿ ಸ್ಮೃತಿ ಸ್ಮೃತಿ ಪುರಾಣಾನಾಂ ಪುರಾಣಾನಾಂ ಆಲಯಂ ಆಲಯಂ ಕರುಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಲೋಕಶಂಕರಂ. ಮತ್ತೆ ಹೇಳ್ತೀರಾ ಯಾರಾದ್ರೂ? ಸಾತ್ವಿಕ್? ಹೇಳಿ. ಶ್ರುತಿ ಸ್ಮೃತಿ ಶ್ರುತಿ ಸ್ಮೃತಿ ಪುರಾಣಾನಾಂ 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 ಆಲಯಂ ಆಲಯಂ ಕರುಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ನಮಾಮಿ ಭಗವತ್ಪಾದಂ ಶಂಕರಂ ಶಂಕರಂ ಲೋಕಶಂಕರಂ. ಲೋಕಶಂಕರಂ. ಇನ್ಯಾರ ಇದ್ದೀರಾ ಹೇಳೋರು? ಆಯ್ತಾ ಎಲ್ಲರದು? ಸಾತ್ವಿಕ್ ಆಯ್ತಾ? ಸಾತ್ವಿಕ್ ಹ್ಯಾಂಡ್ ರೈಸ್. ಸಾತ್ವಿಕ್ ಹೇಳ್ದ. ಓಕೆನಾ? ಸೊ ಎಲ್ಲರೂ ಹೋಗ್ಬಿಟ್ಟು ಇನ್ನಷ್ಟು ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಳ್ಳಿ, ಆಯ್ತಾ? ಆಮೇಲೆ ಅವ್ರು ರಚಿಸಿರೋ ಸ್ತೋತ್ರನ ದಿನ ಚಿಕ್ಕ ಚಿಕ್ಕದಾಗೆ ಹೇಳ್ತಾ ಇರಿ. ಓಕೆ, ಧನ್ಯವಾದ. ವೈಷ್ಣವಿ, ನಿಂಗೆ ಶಾರದಾ ಭುಜಂಗ ಬರುತ್ತಲ್ವಾ ಪುಟಿ? ಶಾರದಾ ಭುಜಂಗನು ಶಂಕರಾಚಾರ್ಯರದೇ ಅಲ್ವಾ? ಹೌದು, ಭಗಿನಿ ಅವಾಗ ಶಂಕರ ಜಯಂತಿಗೆ ಹೇಳ್ಕೊಟ್ಟಿತ್ತಲ್ಲ, ಬರುತ್ತೆ ಅವಳಿಗೆ. ನನಗ್ ಬರುತ್ತೆ ಭಗಿನಿ. ಆಯ್ತು ಭಗಿನಿ. ಕ್ವಿಜ್. ಧನ್ಯವಾದ ಅಕ್ಷತಾ ಭಗಿನಿ. ಧನ್ಯವಾದ. ಬಹು ಉತ್ತಮ. ಸುಮಾರು ವಿಷಯಗಳು ತಿಳ್ಕೊಂಡ್ರಿ ಅಲ್ಲ ಮಕ್ಳೇ. ಈಗ ಸಂಧ್ಯಾ ಭಗಿನಿ, ನೀವು ಹೇಳ್ಕೊಡ್ತೀರಾ? ಭಗವದ್ಗೀತೆ ಹೇಳ್ಕೊಡ್ಲಾ? ಕಹ ಸಮಯ ಇದಾನಿ इदानीं दशाधिकषड्वादन अभवत्। आगामि शुक्रवासरे स्वीकुर्मः भगवद्गीता। आम् सत्यम्। अस्तु, समापयामः अद्य। समापयामः। शान्तिमन्त्रं वक्तव्यं। कः वदति? सुहास अस्ति, वैष्णवी अस्ति।
ತನ್ವಿ, ಸಾತ್ವಿಕ್ ಯಾರು? ನಾನೇ ಮಾತಾಜಿ. ಓಕೆ ಸರಿ, ಓಕೆ. ಯಾರ ಸುಹಾಸ್ ಹೇಳ್ತೀಯಾ? ಯಾರಾದ್ರೂ ಹೇಳಿ. ಶಾಂತಿ ಹಾ ಮಾತು. ಭಗಿನಿ. ಭಗಿನಿ ಶಾಂತಿ ಮಂತ್ರ. ಹಾ, ಸರ್ವೇ ಭವಂತು ಸುಖಿನಃ ಬರುತ್ತಾ? ಹಾ ಭಗಿನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿಃ. ಧನ್ಯವಾದः. ಅಗ್ರಿಮ ಶುಕ್ರವಾಸರೆ ಪುನಃ मिलामः. ಶುಭರಾತ್ರಿ. ಸರ್ವೇಷಾಂ. ರಾಮ್ ರಾಮ್. ರಾಮ್ ರಾಮ್. ರಾಮ್ ರಾಮ್. ಭಗಿನಿ.